ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸನೆಡ್ಡಿ ಕುನ್ನ. ನಾನು ಇವತ್ತು ಯಾವುದೇ ಮೋಟಿವೇಶನಲ್ ವಿಡಿಯೋ ಅಥವಾ ಲೈಕ್ಸ್ಗೋಸ್ಕರ, ಸಬ್ಸ್ಕ್ರೈಬರಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇಲ್ಲ. ನಿನ್ನೆ ಅಹಮದಾಬಾದಲ್ಲಿ ಮಧ್ಯಾಹ್ನ ನಡೆದ ಭೀಕರ ವಿಮಾನ ದುರಂತದಿಂದ ನಾವು ಕಲಿಯಬೇಕಾದ ಪಾಠ ಏನೆಂದು ತಿಳಿದುಕೊಳ್ಳೋಣ. ಟೇಕ್ ಆಫ್ ಆದ ವಿಮಾನ ಏಕಾಏಕಿ ಕೆಳಗೆ ಬೀಳತ್ತೆ. ದೊಡ್ಡ ಮಟ್ಟಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. 242 ಜನರು ಈ ವಿಮಾನದಲ್ಲಿ ಇದ್ರು. ಎಂತಹ ಭಯಾನಕ ದೃಶ್ಯ ಇದು. ಕೆಲವು ಪ್ರಯಾಣಿಕರು ವಿದ್ಯಾಭ್ಯಾಸಕ್ಕಾಗಿ ಹೊರಟವರಿದ್ರು, ಇನ್ನು ಕೆಲವರು ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳಲು, ಇನ್ನು ಕೆಲವರು ತನ್ನ ಕುಟುಂಬದವರ ಜವಾಬ್ದಾರಿಯನ್ನು ನೋಡಿಕೊಳ್ಳಲು, ಅವರ ಜವಾಬ್ದಾರಿಗಳನ್ನು ವಹಿಸಲು ಹೊರಟವರಿದ್ದರು. ಇನ್ನು ಕೆಲವರು ತನ್ನ ಹೆಂಡತಿ ಮಕ್ಕಳೊಂದಿಗೆ ಅವರ ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳಲು ಹೊರಟವರಿದ್ದರು. ವೈದ್ಯರು ತನ್ನ ಹೆಂಡತಿ ಮಕ್ಕಳೊಂದಿಗೆ ತುಂಬ ದಿನಗಳ ತಯಾರಿಯೊಂದಿಗೆ ಅಲ್ಲೇ ನೆಲೆಸಲು ಹೊರಟವರು ಇದ್ದರು. ಮಕ್ಕಳು ಒಳ್ಳೆ ಭವಿಷ್ಯ ರೂಪಿಸಲು ಸಂತೋಷ ಸಂಭ್ರಮದಿಂದ ಹೊರಟವರು ಇದ್ದರು. ರಾಜಕಾರಣಿಗಳಿದ್ದರು, ಗಗನ ಸಖಿಯರಿದ್ದರು, ಪೈಲಟ್ಗಳಿದ್ದರು, ಎಲ್ಲರೂ ಇದ್ದರು. ಎಷ್ಟೋ ವರ್ಷ ಅನುಭವವಿದ್ದ ಪೈಲಟ್ಗಳು ಇದ್ದರು. ಮದುವೆಯಾಗಿ ಹೊಸ ಜೀವನವನ್ನು ಶುರು ಮಾಡಲು ಆಸೆ, ಆಕಾಂಕ್ಷೆ, ಕನಸುಗಳನ್ನು ಹೊತ್ತ ದಂಪತಿಗಳು ಇದ್ದರು. ಆದರೆ ಅವರಿಗೆ ಇಂತಹ ಭಯಾನಕ ದುರ್ಮರಣ ಆಗಬಹುದು ಎಂದು ಅಂದುಕೊಂಡಿರಲಿಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಏನೂ ಅರಿಯದೆ ತನ್ನಷ್ಟಕ್ಕೆ ಮಧ್ಯಾಹ್ನದ ಊಟ ಮಾಡುತ್ತಿದ್ದ ಮೆಡಿಕಲ್ ವಿದ್ಯಾರ್ಥಿಗಳು ಎಂದಿನಂತೆ ಊಟ ಮಾಡುತ್ತಿದ್ದ ಸಮಯದಲ್ಲಿ ಆ ವಿಮಾನ ಬಂದು ತನ್ನ ಹಾಸ್ಟೆಲ್ನ ಕಟ್ಟಡದ ಮೇಲೆ ಬಿದ್ದು ಎಷ್ಟೋ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ, ಎಷ್ಟೋ ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಹತ್ತಿರ ಇದ್ದ ಮನೆ, ಕಟ್ಟಡ, ಗಾಡಿಯಲ್ಲಿ ಸಂಚರಿಸುತ್ತಿದ್ದವರು ಎಲ್ಲರೂ ಸೇರಿದಂತೆ ಗಾಯಗೊಂಡಿರುವುದನ್ನು ನೋಡಿದಾಗ ಎದೆ ನಡುಗುವ ದೃಶ್ಯ ಅದು. ಒಬ್ಬ ಪ್ಯಾಸೆಂಜರ್ 10 ನಿಮಿಷ ಟ್ರಾಫಿಕ್ ಜಾಸ್ತಿ ಆಗಿ ಆ ವಿಮಾನದಲ್ಲಿ ಪ್ರಯಾಣ ಮಾಡುವುದು ಮಿಸ್ ಆಗತ್ತೆ. ಆಗ ಆ ಪ್ಯಾಸೆಂಜರ್ ಎಷ್ಟು ಬೈದಿರಬಹುದು. ಆದರೆ ಆಗುವುದೆಲ್ಲ ಒಂದು ಒಳ್ಳೆಯ ಕಾರಣಕ್ಕೆ ಎಂಬುದು ಆ ಪ್ಯಾಸೆಂಜರ್ಗೆ ಗೊತ್ತಿರಲಿಲ್ಲ. ದೇವರು ಯಾರ ಆಯಸ್ಸು ಎಷ್ಟು ಅಂತ ಮೊದಲೇ ಬರೆದಿರುತ್ತಾನೆ. ನಾವು ಏನು ಮಾಡಿದರೂ ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಇನ್ನೂ ಒಬ್ಬ ಪ್ಯಾಸೆಂಜರ್ ತುರ್ತು ನಿರ್ಗಮನ ಮಾರ್ಗದಿಂದ ಸಮಯ ಪ್ರಜ್ಞೆಯಿಂದ ತನ್ನನ್ನೇ ತಾನೇ ರಕ್ಷಿಸಿದ್ದಾನೆ. ಆ ವಿಮಾನದಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಪೈಕಿ ಆತ ಮಾತ್ರ ಬದುಕು ಉಳಿದಿದ್ದಾನೆ. ಜೀವನ ಎಂಬುದು ಅನಿರೀಕ್ಷಿತ. ನೀವು ರಜೆಯಲ್ಲಿ ತಿರುಗಾಡಲು ಹೋಗಿ ಅಲ್ಲಿ ನಿಮ್ಮನ್ನು ಭಯೋತ್ಪಾದಕರು ಗುಂಡು ಹಾಕಿ ಕೊಲ್ಲಬಹುದು. ನೀವು ವಿಜಯೋತ್ಸವವನ್ನು ಭಾಗವಹಿಸಲು ಬಯಸುತ್ತಿದ್ದೀರಿ, ಆದರೆ ಕಾಲ್ತುಳಿತದಲ್ಲಿ ನಿಮ್ಮ ಜೀವನವನ್ನು ನೀವು ಕಳೆದುಕೊಳ್ಳಬಹುದು. ನೀವು ಪ್ರಯಾಣ, ವ್ಯವಹಾರ, ಮದುವೆ, ಕೆಲಸದ ಕನಸುಗಳನ್ನು ಕಾಣುತ್ತಿದ್ದೀರಿ. ಹೊಸ ಜೀವನವನ್ನು ನಡೆಸಲು ಕನಸುಗಳನ್ನು ಕಂಡು ಪ್ರಯಾಣ ಮಾಡುತ್ತಿದ್ದೀರಿ. ಆದರೆ ವಿಮಾನ ಅಪಘಾತದಲ್ಲಿ ನಿಮ್ಮ ಜೀವವನ್ನು ನೀವು ಕಳೆದುಕೊಳ್ಳಬಹುದು. ಆ ಅಪಘಾತ ಆಸ್ಪತ್ರೆ, ಹಾಸ್ಟೆಲ್, ಶಾಲೆ, ಕಟ್ಟಡ ಎಲ್ಲಿ ಕೂಡ ಆಗಬಹುದು. ನೀವು ಸುರಕ್ಷಿತರಾಗಿದ್ದೀರಿ ಅಂತ ಅಂದುಕೊಳ್ಳುವ ಪ್ರತಿ ಒಂದು ಜಾಗದಲ್ಲಿ ಕೂಡ ಅಪಘಾತ ಆಗಬಹುದು. ನಿನ್ನೆ ನಡೆದ ದುರಂತದಲ್ಲಿ ಯಾವುದೇ ಭಯೋತ್ಪಾದನೆ, ಯುದ್ಧ ಅಥವಾ ರಾಜಕೀಯ ತಂತ್ರ ಇಲ್ಲ. ಅಧ್ಯಯನದ ಪ್ರಕಾರ ಏರ್ವೇಸ್ ಪ್ರಯಾಣ ಸುರಕ್ಷಿತ ಪ್ರಯಾಣ ವಿಧಾನವೆಂದು ಪರಿಗಣಿಸಲಾಗಿದೆ. ಆದರೆ ಈ ದುರ್ಘಟನೆಯಿಂದ ನಮಗೆ ತುಂಬಾ ಪಾಠಗಳನ್ನು ಕಲಿಸುತ್ತದೆ. ಪ್ರಯಾಣಿಕರಲ್ಲಿ ತಂದೆ, ತಾಯಿ, ಮಕ್ಕಳು, ನೆರೆಹೊರೆಯರು, ಸ್ನೇಹಿತರು, ವೈದ್ಯರು, ರಾಜಕಾರಣಿಗಳು, ಉದ್ಯಮಿಗಳು ಎಲ್ಲರೂ ಇದ್ದರು. ಅವರು ಎಲ್ಲರೂ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಬದುಕು ಉಳಿದವನು ಕೇವಲ ಒಬ್ಬನು ಮಾತ್ರ. ಸ್ನೇಹಿತರೆ, ಇಂಥ ಘಟನೆಗಳನ್ನು ನೋಡಿದಾಗ ನಾವು ಯಾರಿಗೋಸ್ಕರ ಜಾತಿ ಭೇದ ಅಂತ ಜಗಳ ಮಾಡ್ತಾ ಇದ್ದೇವೆ? ಯಾರಿಗೋಸ್ಕರ ಆಸ್ತಿಯನ್ನು ಕೂಡಿಡ್ತಾ ಇದ್ದೇವೆ? ನಾಳೆ ಏನು ಎಂಬುದು ನಮಗೆ ಗೊತ್ತಿಲ್ಲ. ನಾಳೆಯ ಬಗ್ಗೆ ನಮಗೆ ಅರಿವು ನಮಗಿಲ್ಲ. ನಾಳೆ ಏನಾಗಬಹುದು
ಇಂತಹ ಘಟನೆಗಳು ಸಂಭವಿಸಿದರೆ ನಮ್ಮನ್ನು ರಕ್ಷಿಸುವವರು ಯಾರು ಎಂಬುದು ನಮಗೆ ಗೊತ್ತಿಲ್ಲ. ನಮಗೆ ನಾಳೆ ಯಾರು ರಕ್ತ ಕೊಡಬಹುದು ಎಂಬುದು ನಮಗೆ ಗೊತ್ತಿಲ್ಲ. ಯಾವುದಕ್ಕೋಸ್ಕರ ನಾವು ಜಗಳ ಆಡ್ತಾ ಇದ್ದೇವೆ, ಯಾರಿಗೋಸ್ಕರ ನಾವು ಜಗಳ ಆಡ್ತಾ ಇದ್ದೇವೆ, ನಾಳೆ ಎಂಬುದರ ಅರಿವೇ ಇಲ್ಲದ ಮೇಲೆ ನಾವು ಯಾರಿಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದೇವೆ. ಇವತ್ತು ಈ ಘಟನೆ ಅಲ್ಲಿ ನಡೆದಿದೆ, ನಾಳೆ ನಮಗೆ ಕೂಡ ಈ ರೀತಿ ಆಗಬಹುದು. ದ್ವೇಷ, ಅಸೂಹೆ, ಕೋಪ, ತಾಪ ಎಲ್ಲ ಬಿಟ್ಟು ಎಲ್ಲರೂ ಒಂದಾಗಿ ಬದುಕೋಣ. ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯವನ್ನು ನಾವು ಮಾಡೋಣ. ಈ ಘಟನೆಯಿಂದ ದೇವರು ನಮಗೆ ಎಚ್ಚೆತ್ತುಕೊಳ್ಳಿಕ್ಕೆ ಹೇಳ್ತಾ ಇದ್ದಾನೆ. ಜಾಗೃತರಾಗಿರಿ, ಮರಣ ಯಾವಾಗ ಬೇಕಾದರೂ ಬರಬಹುದು. ನೀವು ಸಿದ್ಧರಾಗಿದ್ದೀರೇ ಎಂದು ದೇವರು ಕೇಳ್ತಾ ಇದ್ದಾರೆ. ದ್ವೇಷ, ಅಸೂಹೆ, ಕೋಪ, ತಾಪ ಎಲ್ಲ ಬಿಟ್ಟು ನಾವೆಲ್ಲರೂ ಒಂದಾಗೋಣ, ಒಳ್ಳೆ ಜೀವನವನ್ನು ನಡೆಸೋಣ. ಇದೆಲ್ಲ ಬೇಡ, ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಗುರಿಯನ್ನು ಇಡೋಣ. ನಾವೆಲ್ಲರೂ ಒಂದಾಗೋಣ, ಎಚ್ಚೆತ್ತುಕೊಳ್ಳೋಣ, ಇನ್ನಾದರೂ ಎಚ್ಚೆತ್ತುಕೊಳ್ಳೋಣ.